ಸ್ನೇಹಿತರೆ, ನಮಸ್ಕಾರ. ಇವರು ಪ್ರಖ್ಯಾತ ನಿರ್ಮಾಪಕ, ಪ್ರಖ್ಯಾತ ರಾಜಕಾರಣಿನೂ ಕೂಡ ಹೌದು. ಸಿನಿಮಾದಲ್ಲಿ ಸಾಕಷ್ಟು ಜನ ಹೀರೋಗಳ ಭವಿಷ್ಯವನ್ನು ನಿರ್ಧರಿಸಿದಂತಹ ಒಬ್ಬ ಅನ್ನದಾತ, ಜೊತೆಗೆ ಬದುಕನ್ನೇ ಬದಲಾಯಿಸಿಕೊಂಡಂತಹ ಸಾಹಸವೀರ. ಸಾಕಷ್ಟು ಸವಾಲುಗಳನ್ನು ಮೆಟ್ಟು ನಿಂತು ಒಬ್ಬ ಸಾಮಾನ್ಯ ಬಡ ಕುಟುಂಬದ ಮನೆಯಿಂದ ಹುಟ್ಟಿ, ಬಹುಶಃ KGF ಸಿನಿಮಾದಲ್ಲಿದೆಯಲ್ಲ ಅದೇ ರೀತಿ ಅಷ್ಟು ಕಷ್ಟದಲ್ಲಿ ಹುಟ್ಟಿದಂತಹ ಮನೆಯಲ್ಲಿ ಈತ ಬೆಳೆದು ಬಂದಂತಹ ರೀತಿಯೇ ವಿಶೇಷ. ಬೀದಿಯಲ್ಲಿ ಇಡ್ಲೆ ಮಾರ್ತಿದ್ದಂತಹ ಇವನು ಬೆಳೆದು ಇವತ್ತು ಶಾಸಕನಾಗಿದ್ದಾನೆ, ಮಾಜಿ ಸಚಿವನಾಗಿದ್ದಾನೆ, ಜೊತೆಗೆ ಕೋಟ್ಯಾಂತರ ಆಸ್ತಿಗಳ ಒಡೆಯನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಕನ್ನಡ ಚಿತ್ರರಂಗದಲ್ಲಿ ಪ್ರಖ್ಯಾತ ನಿರ್ಮಾಪಕನೂ ಕೂಡ ಹೌದು, ಜೊತೆಗೆ ಕರ್ನಾಟಕದ ರಾಜಕೀಯದಲ್ಲಿ ಪ್ರಖ್ಯಾತ ರಾಜಕಾರಣಿಯೂ ಕೂಡ ಹೌದು. ಹಾಗೆಯೇ ಹಣದ ವಿಚಾರದಲ್ಲಿ ಬಂದರೆ ರಾಕ್ಷಸನೂ ಕೂಡ ಹೌದು. ಅದಕ್ಕೆ ಸಾಕ್ಷಿಯಾಗಿ ನಿಂತಿರೋದೇ ಈಗ ನಡೆದಿರುವಂಥ ಒಂದು ಪ್ರಕರಣ. ಬಹುಶಃ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಅದು ಬೇರೆ ಯಾರೂ ಅಲ್ಲ, ಅದೇ ಮುನಿರತ್ನ. ಮಾಜಿ ಮಂತ್ರಿ, ಹಾಲಿ ಶಾಸಕ ಮುನಿರತ್ನ ಬಗ್ಗೆನೇ ನಾನು ಹೇಳ್ತಾ ಇರುವಂಥದ್ದು. ಇನ್ನು ಮುನಿರತ್ನ ಮಾಜಿ ಮಂತ್ರಿಯಾಗಿ BJPಯ ಶಾಸಕನಾಗಿ ಇವತ್ತು ಜೈಲು ಕಂಬಿಯನ್ನು ಎಣಿಸುವಂಥ ಪರಿಸ್ಥಿತಿ ಬಂದಿದೆ. ಬಹುದೊಡ್ಡ 2 ಆರೋಪಗಳನ್ನು ಹೊತ್ತು ಪೊಲೀಸರ ಅತಿಥಿಯಾಗಿರುವಂಥ ಮುನಿರತ್ನ ಇವತ್ತು ಈ ಹಂತಕ್ಕೆ ಬರೋದರ ಹಿಂದೆ ಸಾಕಷ್ಟು ಪರಿಶ್ರಮಗಳಿದ್ದಾವೆ. ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದಂತಹ ಮುನಿರತ್ನ BJPಗೆ ಬಂದಿದ್ದೇ ಒಂದು ರೋಚಕ. ಅದಕ್ಕೂ ಹಿಂದೆ ಅಂದರೆ ರಾಜಕಾರಣಕ್ಕೂ ಬರೋದಕ್ಕಿಂತ ಹಿಂದೆ ಮುನಿರತ್ನ ಮಾಡದಂಥ ಕೆಲಸಗಳಿಲ್ಲ, ಕೈ ಹಾಕದಂಥ ಉದ್ಯಮಗಳಿಲ್ಲ. ಬಹುಶಃ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುನಿರತ್ನ ಕೈ ಆಡಿಸಿದ್ದಾರೆ. ಬಟ್ ಮುನಿರತ್ನ ಕೈ ಹಿಡಿದಿದ್ದು ರಿಯಲ್ ಎಸ್ಟೇಟ್ ಜೊತೆಗೆ ಸಿನಿಮಾ ಇಂಡಸ್ಟ್ರಿ. ಇದೇ ಮುನಿರತ್ನ ಬದುಕನ್ನು ಬದಲಾಯಿಸಿತು. ಹಾಗಾದರೆ ಪಕ್ಕಾ ಸಿನಿಮಾ ಶೈಲಿಯಲ್ಲಿರುವಂಥ ಇವರ ಬದುಕು ಎಷ್ಟು ರೋಚಕ. ಇವತ್ತು ಮುನಿರತ್ನ ಇಷ್ಟು ದೊಡ್ಡ ಹೆಸರನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗಿದ್ದಾದರೂ ಹೇಗೆ? ಮುನಿರತ್ನ ಬಾಳಿನಲ್ಲಿ ನಡೆದಂತಹ ಚಮತ್ಕಾರಗಳೇನು ಎಲ್ಲವನ್ನು ಕೂಡ ಪಿನ್ ಟು ಪಿನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಮಾಜಿ ಮಂತ್ರಿ, BJPಯ ಹಾಲಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿ ಇವತ್ತು 2 ದೊಡ್ಡ ಆರೋಪಗಳನ್ನು ಹೊತ್ತು ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಮಧ್ಯೆ ಮುನಿರತ್ನ ಬೆಳೆದು ಬಂದಂಥ ಹಾದಿಯ ಬಗ್ಗೆ ಭಾರೀ ಚರ್ಚೆ ಆಗ್ತಿದೆ. ಸಿನಿಮಾ ಹಿನ್ನೆಲೆಯ ಮುನಿರತ್ನ ಬದುಕು ಸಹ ಪಕ್ಕಾ ಫಿಲ್ಮಿ ಶೈಲಿಯಲ್ಲೇ ಇದೆ ಅನ್ನೋದು ಸತ್ಯ. ಅಷ್ಟಕ್ಕೂ ಯಾರು ಈ ಮುನಿರತ್ನ? ಈತನಿಗೂ ಈ ಗುತ್ತಿಗೆದಾರ ಚೆಲುವರಾಜಗೂ ಏನು ಸಂಬಂಧ? ಗಂಭೀರ ಆರೋಪ ಮಾಡ್ತಿರುವಂಥ ವೇಲು ನಾಯ್ಕರ ನಂಟೇನು? ಈ ಎಲ್ಲ ಪ್ರಶ್ನೆಗಳ ಜಾಡು ಹಿಡಿದು ಹೊರಟಾಗ ಮುನಿರತ್ನ ಬದುಕಿನ ಒಂದೊಂದೇ ಪುಟಗಳು ತೆರೆದುಕೊಳ್ಳುತ್ತದೆ. ತಾಯಿಗಿಂತ ದೊಡ್ಡ ದೇವರು ಮತ್ತೊಬ್ಬರು ಪ್ರಪಂಚದಲ್ಲಿ ಇಲ್ಲ ಅನ್ನೋದು ಎಲ್ಲರೂ ಕೂಡ ಹೇಳೋ ರೀತಿಯೇ KGF ಸಿನಿಮಾದ ಈ ಡೈಲಾಗ್ ಇದೆಯಲ್ಲ, ತಾಯಿಗಿಂತ ದೊಡ್ಡ ಯೋಧ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತೇಳಿ, ಅದೇ ಸಿನಿಮಾದ ಡೈಲಾಗ್ ರೀತಿಯೇ ಇಲ್ಲಿ ಮುನಿರತ್ನ ಬದುಕು ಕೂಡ ಕಾಣಿಸ್ತದೆ. ಝೀರೋದಿಂದ ಶುರುವಾಗಿ ಹೀರೋ ಆದವರ ಕಥೆಯಲ್ಲಿ ಮುನಿರತ್ನ ಕೂಡ ಒಬ್ಬರು. ಸದ್ಯ ಪೊಲೀಸರ ವಶದಲ್ಲಿರುವಂಥ ಮಾಜಿ ಮಂತ್ರಿ ಮುನಿರತ್ನ ಬದುಕಿಗೂ KGF ಸಿನಿಮಾದ ಆ ಒಂದು ಸೀನ್ಗೂ ಒಂದು ರೀತಿಯಾದಂಥ ಸಾಮ್ಯತೆ ಇದೆ. ಲಂಚದ ಬೇಡಿಕೆಯನ್ನು ಇಟ್ಟು ಜಾತಿ ನಿಂದನೆ ಆರೋಪವನ್ನು ಹೊತ್ತು ಅರೆಸ್ಟ್ ಆಗಿರುವಂಥ ಮುನಿರತ್ನ 2 ದಿನಗಳ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಪಾರ್ಟ್ ಟೈಮ್ ಪ್ರೊಡ್ಯೂಸರ್, ಫುಲ್ ಟೈಮ್ ಪೊಲಿಟಿಷಿಯನ್ ವಿರುದ್ಧ ಈಗ ಗಂಭೀರ ಆರೋಪಗಳು ಕೇಳಿ ಬರ್ತಿದ್ದಾವೆ. ಬಹುತೇಕ 2-3 ಸಂಘಟನೆಗಳು ಮುನಿರತ್ನ ವಿರುದ್ಧ ತಿರುಗಿ ಬಿದ್ದಿದ್ದಾವೆ. ಅಸಲಿಗೆ ಯಾರು ಈ ಮುನಿರತ್ನ? ಬನ್ನಿ ನೋಡ್ತಾ ಬರೋಣ. 70ರ ದಶಕದ ಆರಂಭದಲ್ಲೇ ಬೆಂಗಳೂರಿನ ಕೋದಂಡರಾಮಪುರದ ಬೀದಿಗಳಲ್ಲಿ ಅಮ್ಮನೊಂದಿಗೆ ಇಡ್ಲಿ ಮಾರ್ತಿದ್ದಂತಹ ಚೆಂಗಮ್ಮ ಎಂಬುವರ ಮಗ ಈ ಮುನಿರತ್ನ. ಅವತ್ತು ಈ ಕೋದಂಡರಾಮಪುರದ ಬೀದಿಯಲ್ಲಿ ತಿರುಗಿದವರಿಗೆ ಬಹುಶಃ ಈ ಇಡ್ಲಿ ಮಾರುವಂತಹ ಚೆಂಗಮ್ಮ ಪರಿಚಯ ಇದ್ದೇ ಇರುತ್ತದೆ. 14ನೇ ವಯಸ್ಸಿಗೆ ಅಪ್ಪನನ್ನು ಕಳೆದುಕೊಂಡಂಥ ಮುನಿರತ್ನ ಬಾಲ್ಯದಲ್ಲಿ 1 ರೂಪಾಯಿಗೂ ಕೂಡ ಬೆವರು ಸುರಿಸಿ ದುಡಿದಿದ್ದವರು. ಸಣ್ಣ ಪ್ರಮಾಣದ ಗುತ್ತಿಗೆದಾರನಾಗಿ ಸುಬ್ರಹ್ಮಣ್ಯ ನಾಯ್ಡು ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ರಂತೆ. ಅನಾರೋಗ್ಯದಿಂದ ಕಣ್ಮುಚ್ಚಿದಂತಹ ಈ ಮುನಿರತ್ನ ಅವರ ತಂದೆ ಸುಬ್ರಹ್ಮಣ್ಯ ನಾಯ್ಡು ಅವರು ನಂತರ ಮಗನನ್ನು ಮತ್ತು ತಾಯಿ ಚೆಂಗಮ್ಮಳನ್ನು ಒಂಟಿಯಾಗಿ ಬಿಟ್ಟು ಹೋಗ್ತಾರೆ. ಈ ಟೈಮ್ನಲ್ಲಿ ಮಗನ ಭವಿಷ್ಯವನ್ನು ಗಟ್ಟಿಗೊಳಿಸೋದಕ್ಕೆ ಚೆಂಗಮ್ಮ ಅನ್ನುವಂಥ ಈ ಮಹಾತಾಯಿ ಫುಟ್ಪಾತ್ನಲ್ಲಿ ಇಡ್ಲಿ ಮಾಡ್ತಾ ಇದ್ಲು. 6-7ನೇ ಕ್ಲಾಸ್ನಲ್ಲಿ ಓದುತ್ತಿದ್ದಂಥ ಮುನಿರತ್ನಗೆ ತಾಯಿಗೆ ಸಹಾಯ ಮಾಡುವಂತಹ ಮನಸ್ಥಿತಿ ಇತ್ತು. ಹೀಗೆ ತನ್ನ ಬಾಲ್ಯ ಆರಂಭಿಸಿದಂಥ ಮುನಿರತ್ನ ಇವತ್ತು ಗೂಟದ ಕಾರಿನಲ್ಲಿ ಓಡಾಡುತ್ತಿರುವಂತಹ ರಸ್ತೆಗಳಲ್ಲಿ ಒಂದು ಕಾಲಕ್ಕೆ ಒಬ್ಬ ಸಣ್ಣ ಬೀದಿ ಬದಿ ವ್ಯಾಪಾರಿ, ಇಡ್ಲಿ ಮಾರೋನಾಗಿ ಓಡಾಡಿದ್ರು ಅನ್ನೋದನ್ನು ಬಹುಶಃ ಇವತ್ತಿಗೂ ಕೂಡ ಮುನಿರತ್ನ ಮರೀಲಿಕ್ಕಿಲ್ಲ. ಅಪ್ಪನನ್ನು ಎಲ್ಲಿ ಕಳೆದುಕೊಂಡ್ರೋ ಅಲ್ಲೇ ಗಳಿಸಬೇಕು ಅಂತ ಹೇಳಿ ಮೊದಲಿಗೆ ಕಾಂಟ್ರಾಕ್ಟರ್ ಆದರು. ಸಣ್ಣ ಪುಟ್ಟ ಪ್ರಮಾಣದ ಕಾಂಟ್ರಾಕ್ಟರ್ನ ಹಿಡಿದು ಕೆಲಸವನ್ನು ಮಾಡಿಸ್ತಾ ಇದ್ರು. ಮುನಿರತ್ನ ಇವತ್ತು ಗಂಭೀರ ಆರೋಪದ ಮೇಲೆ ಬಂಧನ ಆಗಿರ್ಬೋದು, ಆದರೆ ಹಸಿವು ಮತ್ತು ಬಡತನ ಅನ್ನೋ 2 ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ಕಲ್ತಿದ್ದಾರೆ ಅನ್ನೋದರ ಡೌಟೇ ಇಲ್ಲ. ಮುನಿರತ್ನ ಕಾಂಟ್ರಾಕ್ಟರ್ ಆಗಿ ವೃತ್ತಿ ಆರಂಭಿಸಿದಾಗ ಅವತ್ತಿನ ಮಲ್ಲೇಶ್ವರಂ ಶಾಸಕರೂ ಆಗಿದ್ದಂಥ ಸ್ಟಾರ್ ನಟ ಸಾಥನ್ನು ಕೊಟ್ಟಿದ್ದರಂತೆ. ಹೌದು, ಅನಂತ್ನಾಗ್ ಅವತ್ತೇ ಮಲ್ಲೇಶ್ವರಂನ ಶಾಸಕರಾಗಿದ್ದರು.
ಅಷ್ಟೇ ಅಲ್ಲ, ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ನಗರಾಭಿವೃದ್ಧಿ ಸಚಿವರೂ ಕೂಡ ಆಗಿದ್ರು. ಹೀಗೆ ಕಾಂಟ್ರಾಕ್ಟರ್ ವೃತ್ತಿಯನ್ನು ಆರಂಭಿಸಿದಂಥ ಮುನಿರತ್ನಗೆ ಬಹುದೊಡ್ಡ ಬಲವಾಗಿದ್ದವರು ಈ ತಳ ಸಮುದಾಯದ ಜನ. ಇದೇ ಮುನಿರತ್ನ ಇದೇ ತಳ ಸಮುದಾಯದ ಜನರನ್ನು ಅವಮಾನಿಸಿ ಜೈಲು ಸೇರುವಂತಾಗಿದೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 4 ಸಲ ಗೆಲ್ಲೋದು ಅಂತ ಹೇಳಿದ್ರೆ ತಮಾಷೆನೇ ಅಲ್ಲ. ಇಲ್ಲಿ ಈ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮುನಿರತ್ನಗೆ ಬೆಂಬಲವಾಗಿ ನಿಂತಿರೋದು ತಮಿಳರು ಮತ್ತು ದಲಿತರು. ಇಂತಹ ಮುನಿರತ್ನ ನಾಯ್ಡು ಕಾರ್ಪೊರೇಟ್ ಆಗಲು ನೆರವಾದವರು ಬಾಲ್ಯದ ಸೀನಿಯರ್ ಕಾಂಗ್ರೆಸ್ನ ಹಿರಿಯ ನಾಯಕ. ಹೌದು, ಇವತ್ತು ಜಾತಿ ನಿಂದನೆಯ ಆರೋಪವನ್ನು ಹೊತ್ತಂಥ ಮುನಿರತ್ನ ಅವರ ರಾಜಕೀಯ ಆರಂಭಕ್ಕೆ ಮುನ್ನುಡಿ ಬರೆದಿದ್ದು ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ಸೇರಿದಂತಹ ಕೈ ನಾಯಕ. ಕೋದಂಡರಾಮಪುರದಲ್ಲಿ ಸೀನಿಯರ್ ಆಗಿದ್ದಂಥ BK ಹರಿಪ್ರಸಾದ್ ದೆಹಲಿ ಕಾಂಗ್ರೆಸ್ಗೆ ಅತ್ಯಂತ ಸನಿಹದಲ್ಲಿದ್ದಂತಹ ವ್ಯಕ್ತಿ. ತಮ್ಮೊಂದಿಗೆ ಬೆಳೆದಿದ್ದಂಥ ಹುಡುಗ ಕಾರ್ಪೊರೇಟರ್ ಆಗಬೇಕು ಅನ್ನೋದು ಗೊತ್ತಾದ ಮೇಲೆ ಮುಂದೆ ನಿಂತು ಟಿಕೆಟನ್ನು ಕೊಡಿಸಿದ್ರು. 2010ರಲ್ಲಿ BBMPಯ 37ನೇ ವಾರ್ಡ್ ಯಶವಂತಪುರದಿಂದ ಕಾರ್ಪೊರೇಟರ್ ಆಗಿ ಆಯ್ಕೆಯಾದವರು ಮುನಿರತ್ನ. ಯಾವ ಕಾರ್ಪೊರೇಷನ್ ಮುಂದೆ ಕಾಂಟ್ರಾಕ್ಟರ್ ಆಗಿ ಕ್ಯೂ ನಿಲ್ತಾ ಇದ್ರೋ ಅದೇ ಕಾರ್ಪೊರೇಷನ್ಗೆ ಸದಸ್ಯರಾಗಿ ಆಯ್ಕೆಯಾಗಿ ರಾಜಕೀಯದ ಪಯಣವನ್ನು ಶುರು ಮಾಡ್ತಾರೆ. ಕಾಂಟ್ರಾಕ್ಟರ್ ಆಗಿದ್ದಂತಹ ಕಾಲದಲ್ಲೇ ಸಿನಿಮಾ ಲೋಕಕ್ಕೂ ಕೂಡ ಎಂಟ್ರಿ ಕೊಟ್ಟು ಫಿಲ್ಮ್ ಪ್ರೊಡ್ಯೂಸನ್ನು ಕೂಡ ಮಾಡಿದರು. ಮುನಿರತ್ನ ನಾಯ್ಡು ವಿರುದ್ಧ ಇವತ್ತು ಮಹಿಳಾ ನಿಂದನೆಯ ಆರೋಪ ಕೇಳಿ ಬಂದಿದೆ. ಹಾಗಾಗಿಯೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆದರೆ 2001ರಲ್ಲಿ ಮೊಟ್ಟ ಮೊದಲ ಸಲ ಕಾಂಟ್ರಾಕ್ಟರ್ ಮುನಿರತ್ನ ಸಿನಿಮಾ ನಿರ್ಮಾಣಕ್ಕೂ ಕೂಡ ಕೈ ಹಾಕಿದಾಗ ಅನಂತ್ನಾಗ್, ಖುಷ್ಬು ಹಾಗೂ ರಾಮ್ಕುಮಾರ್ ತಾರಾಗಣದಲ್ಲಿ ಆಂಟಿ ಪ್ರೀತ್ಸೆ ಅನ್ನುವಂಥ ಸಿನಿಮಾವನ್ನು ಶುರು ಮಾಡಿದರು. 16ನೇ ಮೇ 2001ರಲ್ಲಿ ತೆರೆಕಂಡಿದ್ದಂಥ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿತ್ತು. ಇದೇ ಸಿನಿಮಾವನ್ನು ತಮಿಳಿನಲ್ಲಿ ಸೂಪರ್ ಆಂಟಿ ಅಂತ ಹೇಳಿ ಡಬ್ ಮಾಡಿದ್ರು. ಅಲ್ಲೂ ಕೂಡ ಮುನಿರತ್ನಗೆ ಬಹುದೊಡ್ಡ ಯಶಸ್ಸೇ ಸಿಕ್ಕಿತ್ತು. ಇಲ್ಲಿಂದೀಚೆಗೆ ಮುನಿರತ್ನ ಪಾರ್ಟ್ ಟೈಮ್ ಪ್ರೊಡ್ಯೂಸರ್ ಆಗಿ ಕೂಡ ಯಶಸ್ಸನ್ನು ಕಾಣೋದಕ್ಕೆ ಶುರು ಮಾಡಿದರು. ಇದೇ ಜೋಶ್ನಲ್ಲಿ 2003ರಲ್ಲಿ ಉಪೇಂದ್ರರನ್ನು ಹಾಕಿಕೊಂಡು ಸಾಧು ಕೋಕಿಲ ನಿರ್ದೇಶನದಲ್ಲಿ ರಕ್ತ ಕಣ್ಣೀರು ಸಿನಿಮಾವನ್ನು ಮಾಡಿದರು. ಈ ಸಿನಿಮಾ ಎಂಥ ದಾಖಲೆ ಬರೀತು ಅನ್ನೋದು ಬಹುಶಃ ಇದೀಗ ಚರಿತ್ರೆಯೇ ಸರಿ. ರಕ್ತ ಕಣ್ಣೀರು ಸಿನಿಮಾ ಬಳಿಕ ಹ್ಯಾಟ್ರಿಕ್ ಗೆಲುವನ್ನು ತಂದುಕೊಟ್ಟಿದ್ದು ಮುನಿರತ್ನ ಅವರ ಅತ್ಯಾಪ್ತ ದರ್ಶನ್ ಮತ್ತು ಉಪೇಂದ್ರ ಅನಾಥರು ಸಿನಿಮಾವನ್ನು ಒಟ್ಟಿಗೆ ನಟಿಸಿದರು. ಕಾಕತಾಳೀಯ ಎಂಬಂತೆ ಇವತ್ತು ದರ್ಶನ್ ಹಾಗೂ ಮುನಿರತ್ನ ಇಬ್ಬರೂ ಕೂಡ ಕಾನೂನು ಸಂಕಷ್ಟದಲ್ಲಿದ್ದಾರೆ. ಒಬ್ಬ ಬಳ್ಳಾರಿ ಜೈಲಿನಲ್ಲಿದ್ದರೆ ಇನ್ನೊಬ್ಬ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ವೈಎಎಲ್ ಕಾವಲ್ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರ ತನಿಖೆಯನ್ನು ಎದುರಿಸ್ತಿದ್ದಾರೆ. ಇದಾದ ಬಳಿಕವೇ ಮುನಿರತ್ನ ಪ್ರೊಡ್ಯೂಸರ್ ಆಗಿ ಕಟಾರಿ ವೀರ ಸುರಸುಂದರಾಂಗಿ ಸಿನಿಮಾವನ್ನು ಮಾಡಿದ್ದು. ಇಲ್ಲೂ ಕೂಡ ಮುನಿರತ್ನ ಸೋಲಲೇ ಇಲ್ಲ. ಇಲ್ಲೂ ಕೂಡ ಹಾಕಿಕೊಂಡಿದ್ದು ದರ್ಶನನ್ನೇ. ಈ ಸಿನಿಮಾದಲ್ಲಿ ನಟ ಅಂಬರೀಷ್ ಕೂಡ ಅಭಿನಯಿಸಿದ್ರು. ಅಂಬರೀಷ್ ಹಾಗೂ ಹರಿಪ್ರಸಾದ್ ಬೆಂಬಲದಿಂದ ಮುನಿರತ್ನಗೆ ದೊಡ್ಡ ಅವಕಾಶವೂ ಕೂಡ ಸಿಕ್ಕಿತ್ತು. ಅದುವೇ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಟಿಕೆಟ್. ಒಂದು ಕಡೆ ಸಿನಿಮಾ ಪ್ರೊಡ್ಯೂಸರ್, ಮತ್ತೊಂದು ಕಡೆ ಕಾರ್ಪೊರೇಟರ್, 2 ಹುದ್ದೆಯನ್ನು ಕೂಡ ನಿಭಾಯಿಸುತ್ತಿದ್ದಂಥ ಮುನಿರತ್ನಗೆ ಭಾಗ್ಯದ ಬಾಗಿಲು ತೆರೆದುಕೊಂಡಿತ್ತು. ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಂಥ ರಾಜರಾಜೇಶ್ವರಿ ನಗರ 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ಹೊಸ ಕ್ಷೇತ್ರವಾಗಿ ಬದಲಾಯಿತು. ಇದೇ ಕ್ಷೇತ್ರದ ವ್ಯಾಪ್ತಿಯ ಯಶವಂತಪುರ ವಾರ್ಡ್ ಕಾರ್ಪೊರೇಟರ್ ಆಗಿದ್ದಂಥ ಮುನಿರತ್ನಗೆ ಕಾಂಗ್ರೆಸ್ ಆವತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು ಕೊಡಿತು. 2013ರಲ್ಲಿ BBMP ಸದಸ್ಯರಾಗಿದ್ದಂಥ ಮುನಿರತ್ನ ಶಾಸಕರಾಗಿಯೂ ಕೂಡ ಆಯ್ಕೆ ಆಗ್ತಾರೆ. 2013ರ ವಿಧಾನಸಭೆ ಚುನಾವಣೆಯಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಮುನಿರತ್ನ ವಿರುದ್ಧ ಸ್ಪರ್ಧಿಸಿದಂಥ JDSನ ತಿಮ್ಮ ನಂಜಯ್ಯ 52,251 ಮತಗಳು ಪಡೆದು 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದರು. ಆಗ ಹಾಲಿ ಶಾಸಕರಾಗಿದ್ದಂಥ M. ಶ್ರೀನಿವಾಸ್ 50,726 ಮತಗಳನ್ನು ಪಡೆದು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದರು. ಒಂದು ಕಾಲಕ್ಕೆ ವಿಧಾನಸೌಧದ ಗೋಡೆಗಳಿಗೆ ಬಣ್ಣ ಬಳಿದಿದ್ದಂತಹ ಬಡಚಂಗಮ್ಮನ ಮಗ ಶಾಸಕನಾಗಿ ಅಸೆಂಬ್ಲಿಗೆ ಕಾಲಿಟ್ಟಿದ್ದು ಮಾತ್ರ ರೋಚಕವೇ ಸರಿ. ಬೆಳೆಯುತ್ತಿದ್ದಂಥ ಮುನಿರತ್ನ ಜೊತೆಗೆ ವಿವಾದಗಳು ಕೂಡ ಬೆಳೀತಾನೆ ಹೋದು. ಇವತ್ತಲ್ಲ, ಅವತ್ತಿನಿಂದನೂ ಕೂಡ ಅಹಿಂದ ನಾಯಕ ಸಿದ್ದರಾಮಯ್ಯರ ಆಪ್ತ ವಲಯಕ್ಕೆ ಗುರುತಿಸಿಕೊಂಡಿದ್ದಂಥ ಮುನಿರತ್ನ ಕ್ಷಣಕ್ಕೂ ಕೂಡ ತಮ್ಮ ರಾಜಕೀಯದ ಗುರು ಸಿದ್ದರಾಮಯ್ಯ ಅಂತಲೇ ಹೇಳ್ತಾ ಇದ್ರು. ಒಂದು ಕಾಲಕ್ಕೆ ಸಿದ್ದು ಆಪ್ತ ಬಳಗ SBM ಅನ್ನುವಂತಹ ಕೋಡ್ ವರ್ಡ್ ಮೂಲಕ 3 ನಾಯಕರನ್ನು ಕರೆತಿತ್ತು ಕೂಡ. ಆ ಪೈಕಿ ಸೋಮಶೇಖರ್, ಭೈರತಿ ಬಸವರಾಜ್ ಜೊತೆಗೆ ಮುನಿರತ್ನ ಕೂಡ ಇದ್ದರು. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಜೊತೆಗೆ ಇದ್ದಂಥ ಮುನಿರತ್ನ 2018ರಲ್ಲಿ ಕಾಂಗ್ರೆಸ್ನಿಂದ ಶಾಸಕರಾಗಿ ಆಯ್ಕೆ ಆಗಿದ್ದರು. ಬಟ್ JDSನ ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನು ಕೆಡವಿದಂಥ ಕ್ಷಿಪ್ರಕಾಂತಿ ನಾಯಕರ 17 ಜನರ ಪೈಕಿ ಇವರು ಕೂಡ ಒಬ್ಬರು ಅನ್ನೋದು ದುರಂತ. ಕಾಂಗ್ರೆಸ್ ತೊರೆದು BJP ಸೇರಿದಂಥ ಮುನಿರತ್ನ ಉಪಚುನಾವಣೆಯನ್ನು ಎದುರಿಸಬೇಕಾಯಿತು. ಮುನಿರತ್ನ ರಾಜಕೀಯ ಮೇಲಾಟಕ್ಕೆ ಸಿಲುಕಿ ಆಪರೇಷನ್ ಕಮಲದ ಮೂಲಕ BJPಯನ್ನು ಸೇರಿ ಕ್ಷೇತ್ರ ಉಪಚುನಾವಣೆ ಕಾಣುವಂತೆ ಮಾಡಿದರು. ಹೈಕೋರ್ಟ್ನಲ್ಲಿ ಈ ಪ್ರಕರಣಕ್ಕೆ ತಡೆಯಾಜ್ಞೆ ಇದ್ದಿದ್ದರಿಂದ ಈ ಕ್ಷೇತ್ರದ ಉಪಚುನಾವಣೆಯನ್ನು 2020ರ ನವೆಂಬರ್ನಲ್ಲಿ ಮಾಡಲಾಯಿತು. ಈ ಚುನಾವಣೆಯಲ್ಲಿ ದಕ್ಷ ಅಧಿಕಾರಿಯಾಗಿದ್ದಂಥ ದಿವಂಗತ DK ರವಿ ಅವರ ಪತ್ನಿ ಕುಸುಮ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. BJP ಅಭ್ಯರ್ಥಿಯಾಗಿ ಇದೇ ಮುನಿರತ್ನ ಸ್ಪರ್ಧೆ ಮಾಡ್ತಾರೆ. ಬಟ್ ಅದೃಷ್ಟವಶಾತ್ ಮುನಿರತ್ನ ಮತ್ತೆ ಗೆಲ್ತಾರೆ, ಬಳಿಕ ಸಚಿವರು ಕೂಡ ಆಗ್ತಾರೆ.
ಹೀಗೆ ಹಂತ ಹಂತವಾಗಿ ಮುನಿರತ್ನ ನಾಯ್ಡು ಅಪ್ಪ ಸುಬ್ರಹ್ಮಣ್ಯ ನಾಯ್ಡು ಆಸೆಯನ್ನು ಈಡೇರಿಸಿ ಕಾರ್ಪೊರೇಟರ್ ಆಗಿದ್ದು ಮಾತ್ರವಲ್ಲ, ಶಾಸಕರು ಸಚಿವರು ಎಲ್ಲವನ್ನು ಕೂಡ ಆಗಿ ಬಹುದೊಡ್ಡ ಗಂಭೀರ ಆರೋಪವನ್ನು ಇವತ್ತು ಎದುರಿಸುವಂಥ ಸ್ಥಿತಿಯೂ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಪೊಲೀಸ್ ವಶದಲ್ಲಿರುವಂಥ ಮುನಿರತ್ನ ಬಂಧನಕ್ಕೂ ಮುನ್ನವೇ ವಿಡಿಯೋ ಮೂಲಕ ಒಂದಷ್ಟು ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ. ಅವರು ಆಡಿಯೋ ತೆಗೆದುಕೊಂಡು ಈಗಲೇ ಸ್ಪೀಕರ್ ಕಚೇರಿಗೆ ಚೆಲುವರಾಜು ಬರಲಿ, 2 ಸಮುದಾಯ ಸೇರಿ ನನ್ನನ್ನು ಮುಗಿಸಲು ಷಡ್ಯಂತ್ರವನ್ನು ನಡೆಸ್ತಿದೆ. 1 ತಿಂಗಳ ಹಿಂದೆ ಇದೇ ಚೆಲುವರಾಜು ನನ್ನನ್ನು ಶ್ಲಾಘಿಸಿದ್ರು. 7-8 ವರ್ಷಗಳಿಂದ ನನ್ನ ಜೊತೆಯಲ್ಲಿದ್ದಂಥ ಈತ ಈಗ ಹಣ ಕೇಳ್ತೀನಾ ಅಂತ ಹೇಳಿಬಿಟ್ಟು ಇದೇ ಮುನಿರತ್ನ ಸಬೂಬನ್ನು ಕೊಡ್ತಿದ್ದಾರೆ, ಸಮರ್ಥನೆಯನ್ನು ಮಾಡಿಕೊಳ್ತಿದ್ದಾರೆ. ಆದರೆ ಈಗ ಇರುವಂಥದ್ದು ಇಂಟ್ರೆಸ್ಟಿಂಗ್ ವಿಚಾರ. ಈ ಹಂತಕ್ಕೆ ಹೋದಂಥ ಮುನಿರತ್ನ ಹಣದ ಹಿಂದೆ ಬೀಳೋದನ್ನು ಬಿಡಲಿಲ್ಲ. ಹಣ ಎಲ್ಲೇ ಕಂಡ್ರೂ ಕೂಡ ಬಾಯಿ ತೆರೆದು ನೋಡ್ತಾ ಇದ್ರು. ಹಣದ ಹಿಂದೆ ಹೋದಂಥ ಮುನಿರತ್ನ ಬೆಂಗಳೂರಿನ ಹಲವು ಕಡೆ ಪ್ರಾಪರ್ಟಿಯನ್ನು ಮಾಡಿದ್ದಾರೆ. ತಿಂಗಳಿಗೆ ಏನಿಲ್ಲ ಅಂತ ಹೇಳಿದ್ರು ಕೂತಲ್ಲೇ 1 ಲಕ್ಷ ಹಣ ಬಂದು ಈ ಮುನಿರತ್ನ ಅಕೌಂಟ್ಗೆ ಬಂದು ಬೀಳುತ್ತೆ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲೇ ಬಿಲ್ಡಿಂಗ್ಗಳನ್ನು ಹೊಂದಿರುವಂಥ ಮುನಿರತ್ನಗೆ ತಿಂಗಳಿಗೆ ಲಕ್ಷ ಆದಾಯ ಇದೇ ಬಾಡಿಗೆಯಿಂದ ಬರುತ್ತೆ ಅನ್ನೋದನ್ನು ಗಮನಿಸಬೇಕು. ಒಂದು ಕಾಲದಲ್ಲಿ ಏನೂ ಇಲ್ಲದೆ ಇಡ್ಲಿ ಮಾರ್ತಿದ್ದಂಥ ಮುನಿರತ್ನ ಸಡನ್ನಾಗಿ ಈ ರೀತಿ ಬದಲಾಗೋಕ್ಕೆ ಮತ್ತು ಹಣದ ಹೊಳೆಯಲ್ಲಿ ಈಜಾಡೋಕ್ಕೆ ಕಾರಣವಾಗಿದ್ದು ಇದೇ ರಾಜಕೀಯ ಅನ್ನೋದು ಬಹುಶಃ ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ಇದರ ಜೊತೆಗೆ ಸಿನಿಮಾ, ಅದ್ರ ಜೊತೆಗೆ ಕಾಂಟ್ರಾಕ್ಟರ್, ಹೀಗೆ ಸಾಲು ಎಲ್ಲವನ್ನು ಕೂಡ ಮಾಡಿರುವಂತಹ ಮುನಿರತ್ನ ಇದೇ ಕಾಂಟ್ರಾಕ್ಟರ್ ಅಂದರೆ ತನ್ನ ವೃತ್ತಿ ಜೀವನವನ್ನೇ ಮರೆತಂತಹ ಮುನಿರತ್ನ ಇದೇ ಕಾಂಟ್ರಾಕ್ಟರ್ಗೆ ಹಿಗ್ಗ ಮುಗ್ಗ ಚಾಡಿಸಿದಂಥ ಪರಿಣಾಮ ಇವತ್ತು ಜೈಲು ಕಂಬಿಯನ್ನು ಎಣಿಸುವಂತಾಗಿದ್ದು ಮಾತ್ರ ಘೋರ ದುರಂತ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಮುನಿರತ್ನ ಬದುಕಿನ ಪಾಠಗಳನ್ನ ಅಥವಾ ಮುನಿರತ್ನ ಬದುಕಿನ ಹಾದಿಯನ್ನು ನೋಡ್ತಾ ಹೋದಾಗ ಇದು ಎಲ್ಲರಿಗೂ ಕೂಡ ಪಾಠ ಅಂತೇಳಿ ಅನಿಸುತ್ತಾ? ಜೊತೆಗೆ ಮುನಿರತ್ನ ಬದುಕಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.